ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು. ಅಪಮಾನ ಹೊಂದಿ ನಮಗೆ ಸಾಕಾಯಿತು. ಶುಕ್ರವಾರ 24 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನ. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಕಟ್ಟುವಂಥದ್ದು ಉಳಿದರೆ ನಮಗೆ ಬಹುಮಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬಂಡೆಯ ಮೇಲೆ ಕಟ್ಟುವುದು. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥದವರಿಗೆ ಈ ಮೊದಲನೇ ಪತ್ರಿಕೆಯಲ್ಲಿ ಸಭೆಯಲ್ಲಿ ಇರುವಂಥ ಒಡಕುಗಳು, ಅಸಮಾಧಾನ ಇವುಗಳ ಕುರಿತಾಗಿ ಬರೆಯುವಂಥವನಾಗಿದ್ದಾನೆ. ವಿಶೇಷವಾಗಿ ಆ ಸಭೆಯು ಅನೇಕ ವ್ಯಕ್ತಿಗಳ ಮೇಲೆ ಆಧಾರಿತವಾಗಿ ಅವರ ತತ್ವಬೋಧನೆಗಳನ್ನು ಹಿಂಬಾಲಿಸಿ ಒಬ್ಬರದೇ ಸರಿ ಎಂಬುದಾಗಿ ಈ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದವು. ಅದಕ್ಕೆ ಪೌಲನು ಒಬ್ಬನು ಗಿಡ ನೆಡುವುದು, ಒಬ್ಬನು ನೀರು ಹಾಕುವುದು, ಹೀಗೆ ಒಬ್ಬೊಬ್ಬನು ತನ್ನ ಕಾರ್ಯವನ್ನು ಮಾಡುತ್ತಾನೆ. ಆದರೆ ಬೆಳೆಸುವಂಥವನು, ಜೀವ ಕೊಡುವಂಥವನು, ನಡೆಸುವಂಥವನು ದೇವರೆಂಬುದಾಗಿ ನಾವೆಲ್ಲರೂ ಭದ್ರವಾದಂಥ ಅಸ್ಥಿವಾರವಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ಸೇವೆಯನ್ನು, ವಿಚಾರಗಳನ್ನು ನಾವು ಕಟ್ಟುತ್ತೇವೆ. ಮತ್ತು ಪ್ರತಿಯೊಬ್ಬನು ಕಟ್ಟಿದಂಥದ್ದನ್ನು ತಕ್ಕ ಸಮಯದಲ್ಲಿ ದೇವರು ಪರೀಕ್ಷಿಸುತ್ತಾನೆ. ಒಂದು ವೇಳೆ ಪರೀಕ್ಷೆ ಮಾಡುವಾಗ ನಾವು ಕಟ್ಟಿದ್ದು ಸರಿಯಾಗಿದ್ದರೆ ಉಳಿಯುತ್ತದೆ, ಉಳಿದರೆ ನಮಗೆ ಖಂಡಿತವಾಗಿ ಬಹುಮಾನ. ಒಂದು ವೇಳೆ ನಾವು ಕಟ್ಟಿದ್ದು ಸರಿಯಾಗಿಲ್ಲದೆ ಹೋದಲ್ಲಿ ಸುಟ್ಟು ಹೋಗುತ್ತದೆ, ಅದಕ್ಕೆ ಯಾವ ರೀತಿಯಾದಂಥ ಬಹುಮಾನ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಜೀವನದಲ್ಲಿ ದೇವರ ಸೇವೆ ಮಾಡುವಾಗ ಅನೇಕ ವಿಚಾರಗಳನ್ನು, ತತ್ವಗಳನ್ನು, ಬೋಧನೆಗಳನ್ನು, ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ, ಆಚರಿಸ್ತೇವೆ, ಅನುಭವಿಸುತ್ತೇವೆ. ಅದನ್ನೇ ಜನರಲ್ಲಿ ನಾವು ಪ್ರೋತ್ಸಾಹಿಸುತ್ತೇವೆ, ಇದನ್ನೇ ಕಟ್ಟುತ್ತೇವೆ. ಕಟ್ಟಿದಂಥ ಪ್ರತಿಯೊಂದು ವಿಚಾರ ಅದು ಒಂದು ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ. ನಾವು ಸರಿಯಾದದ್ದೇ ಮಾಡಿದ್ದರೆ ನಮಗೆ ಬಹುಮಾನ, ಇಲ್ಲದಲ್ಲಿ ಖಂಡಿತವಾಗಿಯೂ ನಾವು ದೇವರ ವಿರುದ್ಧವಾಗಿ ಮಾಡಿದ್ದೇವೆ. ನಾವು ಮಾಡುವಂಥ ಎಲ್ಲ ಕಾರ್ಯಗಳು ದೇವರಿಗೆ ಮೆಚ್ಚುಗೆಯಾಗಲಿ, ಉಳಿಯುವಂಥದ್ದಾಗಲಿ, ದೇವರಿಗೆ ಮಹಿಮೆ ತರುವಂಥದ್ದಾಗಲಿ. ಜನರನ್ನು ಬೆಳೆಸೋಣ, ಪ್ರೋತ್ಸಾಹಿಸೋಣ, ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಬಾಳುವಂತೆ ಮಾಡೋಣ. ಕರ್ತನೇ ದಯಮಯ ಸ್ವಾಮಿಯೇ, ನಿನ್ನಲ್ಲಿ ನಿನ್ನ ಕಾರ್ಯ ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.